ಹಂತದ ಲೋಕಸಭಾ ಚುನಾವಣೆಯನ್ನು ನಡೀತಾ ಇದೆ. ಇವಾಗ ನಮ್ಮ NDA ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಅಣ್ಣವರು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ಈಗಾಗಲೇ ಕ್ಷೇತ್ರದ ಮತದಾರರು ಮಲ್ಲೇಶ್ ಅಣ್ಣವ್ರನ್ನ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಮತ್ತೊಮ್ಮೆ ಮೋದಿರವರಿಗೆ ಈ ದೇಶದ ಆಡಳಿತವನ್ನು ಮೋದಿರವರು ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದು, ನಮ್ಮ ಮಲ್ಲೇಶ್ ಅಣ್ಣವರು ಈ ಲೋಕಸಭಾ ಸದಸ್ಯರಾಗಿ ಗೆಲ್ಲುವುದು ಬಹುತೇಕ ಖಚಿತವಾಗಿದ್ದು ಭಾಳ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಮತದಾರರೆಲ್ಲರೂ ಸಹ ಬಂದು ಬಹಳ ಶಾಂತಿಯುತವಾದಂಥ ಮತದಾನ ನಡೀತಾ ಇದೆ. ಹಾಗಾಗಿ ಮಲ್ಲೇಶ್ ಅಣ್ಣವರು ಲೋಕಸಭಾ ಸದಸ್ಯರಾಗುವುದು. ಏನಿವತ್ತು ಲೋಕಸಭಾ ಚುನಾವಣೆ ಕೋಲಾರ ಮೀಸಲು ಕ್ಷೇತ್ರದಿಂದ JDS ಹಾಗೂ NDA ಮೈತ್ರಿಕೂಟ BJP ಮತ್ತು JDS ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ನಿಂತ್ಕೊಂಡಿದ್ದಾರೆ. ಇವತ್ತು ನಮ್ಮ ಬೂತಲ್ಲಿ ಇವತ್ತು ದಿವಸ ಒಳ್ಳೆ ಲೀಡನ್ನು ಬಡಮಕ್ಕನಹಳ್ಳಿ ಗ್ರಾಮದ ಬೂತಲ್ಲಿ ನಾವು ಒಳ್ಳೆ ಲೀಡನ್ನು ದೇಶದ ಅಭಿವೃದ್ಧಿಗಾಗಿ ಹಿಂದುತ್ವ ಉಳಿಬೇಕಾಗಿ ನಾವು ಮೋದಿನ ನಾವು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಜನತೆ ನಾವು ಮನವಿ ಮಾಡ್ಕೊತೀವಿ. ದಯವಿಟ್ಟು ಈ ಬಾರಿ BJPಗೆ ಓಟು. ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿದ್ದು ಬೆಳಿಗ್ಗೆ 7ರಿಂದ ವೋಟಿಂಗ್ ಪ್ರಕ್ರಿಯೆ ಆರಂಭ ಆಗಿದ್ದು ಎಲ್ಲ ಜನಗಳು ತುಂಬ ಶಾಂತಿಯುತವಾಗಿ ವೋಟಿಂಗನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿದ್ದ NDA ಪಕ್ಷದ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರಿಗೆ ನಮ್ಮ ಜನಗಳು ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದು, ನಮ್ಮ ಜನಗಳು ಕೂಡ ಈ ಸಲ BJP ಮತ್ತು JDS ಮೈತ್ರಿ ಅಭ್ಯರ್ಥಿ ಬರಬೇಕಂತೇಳಿ ಎಲ್ಲರೂ ಕೂಡ ನಿರ್ಧರಿಸಿದ್ದಾಗೆ ಎಲ್ಲ ಕಾಣ್ತಾ ಇದೆ. ಎಲ್ಲ ಜನಗಳು ಕೂಡ ಅತಿ ಚುರುಕಾಗಿ ಕೂಡ ಬೆಳಗ್ಗಿಂದನೇ ವೋಟಿಂಗ್ ಮಾಡೋದು ಬರ್ತಾ ಇದ್ದಾರೆ. 2024ನೇ ಚುನಾವಣೆ ಇದು. ಈ ಸಂದರ್ಭದಲ್ಲಿ ನಮ್ಮ KGF ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದಂಥ ವೈ ಸಂಪಂಗಿ ಅವರು ಮತ್ತು ಕೋಲಾರ ಜಿಲ್ಲೆಯ ಮಲ್ಲೇಶ್ ಬಾಬು ಅವರ ನೇತೃತ್ವದಲ್ಲಿ ಇವತ್ತಿನ ನಮ್ಮ KGF ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ನಮ್ಮ ವೈ ಸಂಪಂಗಣ್ಣವರ ನೇತೃತ್ವದಲ್ಲಿ ಅವರ ಮುಖಂಡತ್ವ ವಹಿಸಿಕೊಂಡು ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬುವನ್ನು ನಮ್ಮ ಮದ್ನಾಯಕನಹಳ್ಳಿ ಮತ್ತು ತಂಬಾರಹಳ್ಳಿ ಮತಗಟ್ಟೆಯಲ್ಲಿ ಅತಿ ಸಂಖ್ಯೆಯಲ್ಲಿ ಕೂಡ ನಾವು ಬಹುಮತ ಕೊಡ್ತೀವಿ ಅಂತೇಳಿ ಸಂಘದಲ್ಲಿ ಎಲ್ಲರೂ ಕೂಡ ನಾವು ಕಾರ್ಯಕರ್ತರು ಕೂಡ ನಾವು ಮುನ್ಸೂಚನೆಯಾಗಿ ಕೆಲಸ ಮಾಡಿದ್ದೀವಿ. ನಮಗೆ 100% ಇಲ್ಲಿ ಬಹುಮತ ಕೊಡ್ತೀವಿ ಅಂತ ನಿರೀಕ್ಷೆ ಇದೆ. ಅದು ಹೇಳೋಕ್ಕೆ ನಿರೀಕ್ಷೆಯಲ್ಲಿ ಇನ್ನೂ ಜಾಸ್ತಿ ಕೊಡಬೇಕಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ನಮ್ಮ ಶ್ರಮೆ ಅದು. ಇವತ್ತೇನು ಕ್ಷೇತ್ರದಲ್ಲಿ ನಮ್ಮ ಸಂಪಂಗಣ್ಣವರು ಕೂಡ ಶ್ರಮ ಪಟ್ಟು ನಾವೆಲ್ಲ ಕಾರ್ಯಕರ್ತರನ್ನು ಇವತ್ತು ಉಳಿಕೆ ಮಾಡ್ಕೊಂಡು ಉಳಿಸ್ಕೊಂಡಿದ್ದಾರೆ. ಈ ಕ್ಷೇತ್ರದಲ್ಲಿ ನಾವು ಅವ್ರ ಗೌರವ ಕೊಟ್ಟು ನಾವು ಈ ಕ್ಷೇತ್ರದಲ್ಲಿ ಈ ಬೂತಲ್ಲಿ ಕೂಡ ಅತಿ ಓಟುಗಳನ್ನು ಕೊಡೋಕ್ಕೆ ನಾವು ಇಷ್ಟಪಡ್ತೇವೆ. ಬಡಮಕ್ಕನಹಳ್ಳಿಯಲ್ಲಿ BJP ಯಾವತ್ತೂ ಹೈಯೆಸ್ಟ್ ಲೀಡು, ಈಗಿಂತ ಮೈತ್ರಿ ಆಗಿರೋದ್ರಿಂದ ಹೈಯೆಸ್ಟ್ ಲೀಡ್ ಬರ್ತಾಯಿದೆ. ಕಾಂಗ್ರೆಸ್ಗಂತೂ ಹೈಯೆಸ್ಟ್ ಲೀಡ್ ಬಂದು ನಾವು JDSನ ಜೈ ಮೊನ್ನೆ MLA ಎಲೆಕ್ಷನಲ್ಲಿ BJP 130 ಓಟ್ ಲೀಡ್ ಬಂದೈತೆ. ಇದರಲ್ಲಿ ಒಂದು 200-250 ಓಟು ಲೀಡ್ ಬರ್ತೈತೆ. ನಾವು ಮಲ್ಲೇಶ್ ಬಾಬು ಅವ್ರನ್ನ ಜೈಗಳಿಸಿ ಡೆಲ್ಲಿಗೆ ಪಾರ್ಲಿಮೆಂಟಿಗೆ ಕಳಿಸ್ಕೊಡ್ತೀವಿ.